ಪರೀಕ್ಷೆಯ ಹಾಲ್, ಆ ಗಡಿಯಾರ ಟಿಕ್ ಟಿಕ್ ಅಂತ ಸದ್ದು ಮಾಡ್ತಿರುತ್ತೆ. ಹೌದು, ಆ ಒಂದು ಟೆನ್ಷನ್. ಕರೆಕ್ಟ್. ನಮ್ಮ ಮುಂದೆ ಪ್ರಶ್ನೆ ಪತ್ರಿಕೆ, ಮನಸ್ಸಲ್ಲೊಂದು ವಿಚಿತ್ರ ಆತಂಕ, ರಾತ್ರಿ ಇಡೀ ಓದಿದ ನೂರಾರು ಪುಟಗಳು, ಸೂತ್ರಗಳು, ವ್ಯಾಖ್ಯಾನಗಳು. ಎಲ್ಲವೂ ಇದ್ದಕ್ಕಿದ್ದಂತೆ ಮಂಜಿನ ಹಾಗೆ ಕರಗಿ ಹೋದ ಹಾಗೆ ಅನ್ಸತ್ತೆ. ನಿಖರವಾಗಿ. ಈ ಅನುಭವ ನಮ್ಮಲ್ಲಿ ಹೆಚ್ಚಿನವರಿಗೆ ಆಗಿರುತ್ತೆ ಅಲ್ವಾ? ಮಾಹಿತಿಯನ್ನ ಬಲವಂತವಾಗಿ ತಲೆಗೆ ತುಂಬೋಕೆ ಪ್ರಯತ್ನಿಸ್ತೇವಿ, ಆದರೆ ಸರಿಯಾದ ಸಮಯಕ್ಕೆ ಅದು ಕೈಕೊಡುತ್ತೆ. ಇವತ್ತು ನಾವು ಚರ್ಚಿಸ್ತಿರೋ ವಿಷಯ ಇದೇ ಸಮಸ್ಯೆಯ ಮೂಲಕ್ಕೆ ಹೋಗುತ್ತೆ. ಇದು ಕೇವಲ ನೆನಪಿನ ಶಕ್ತಿ ಬಗ್ಗೆ ಅಲ್ಲ, ಅದಕ್ಕಿಂತ ಆಳವಾದದ್ದು. ಹೌದು. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ದಿ ಆರ್ಟ್ ಆಫ್ ನಾಲೆಡ್ಜ್ ಇಂಟಿಗ್ರೇಷನ್ ಅನ್ನೋ ಪುಸ್ತಕದಿಂದ ಒಂದು ಅದ್ಭುತವಾದ ಆಲೋಚನೆಯನ್ನ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಹೌದು. ಆ ಪುಸ್ತಕದ ಒಂದು ಅಧ್ಯಾಯದ ಶೀರ್ಷಿಕೆ ಹೀಗಿದೆ: ರಹಸ್ಯ 2359. ಯಾವುದು ನಮ್ಮ ಭಾಗವಲ್ಲವೋ ಅದನ್ನು ನೆನಪಿಡಲಾಗದು, ಯಾವುದು ನಮ್ಮ ಭಾಗವೋ ಅದನ್ನು ನೆನಪಿಡುವ ಅವಶ್ಯಕತೆ ಇಲ್ಲ. ಇದು ಮೊದಲ ದಡವೆ ಕೇಳಿದಾಗ ಸ್ವಲ್ಪ ಗೊಂದಲ ಅನ್ಸಬಹುದು. ಹೌದು, ಖಂಡಿತ. ಆದರೆ ಇದು ಕಲಿಯುವಿಕೆಯ ಬಗ್ಗೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಹಾಗಾದ್ರೆ ಬನ್ನಿ, ಈ ಒಂದು ವಾಕ್ಯದ ಹಿಂದಿರೋ ಆಳವಾದ ಅರ್ಥವನ್ನ ಒಟ್ಟಿಗೆ ಸೇರಿ ನೋಡೋಣ. ಸರಿ. ಲೇಖಕರು ಈ ವಿಷಯವನ್ನ ಒಂದು ತುಂಬಾನೇ ಸರಳ ಪ್ರಶ್ನೆಯೊಂದಿಗೆ ಶುರು ಮಾಡ್ತಾರೆ. ಯಾರಾದ್ರೂ ನಿಮ್ಮ ಹೆಸರೇನು ಅಂತ ಕೇಳಿದ್ರೆ, ಅಯ್ಯೋ ಮರ್ದ್ಬಿಟ್ರೆ ಏನ್ ಮಾಡೋದು ಅನ್ನೋ ಭಯ ಎಂದಾದ್ರೂ ಆಗಿದೆಯಾ? ಖಂಡಿತ ಇಲ್ಲ. ಯಾರು ಕೂಡ ಬೆಳ್ಳಿಗೆ ಎದ್ದು ಕನ್ನಳಿಯಲ್ಲಿ ನೋಡ್ಕೊಂಡು ನನ್ನ ಹೆಸರು ಸೀತಾ ಅಂತ ದಿನಕ್ಕೆ 10 ಸಲ ಹೇಳ್ಕೊಳ್ಳಲ್ಲ. ಹೌದು, ಯಾಕೆ? ಯಾಕೆ ಅಂದ್ರೆ ನಮ್ಮ ಹೆಸರು ನಮಗೊಂದು ಮಾಹಿತಿ ಅಲ್ಲ, ಅದು ನಮ್ಮ ಗುರುತು. ಇಟ್ಸ್ ಅವರ್ ಐಡೆಂಟಿಟಿ. ಓ ಸರಿ. ಇಲ್ಲಿಯೇ ಲೇಖಕರು ಮಾಹಿತಿ ಅಂದ್ರೆ ಇನ್ಫಾರ್ಮೇಷನ್ ಮತ್ತೆ ಜ್ಞಾನ ಅಂದ್ರೆ ನಾಲೆಡ್ಜ್ ಇವೆರಡರ ನಡುವಿನ ಮೂಲಭೂತ ವ್ಯತ್ಯಾಸವನ್ನ ಸ್ಪಷ್ಟಪಡಿಸ್ತಾರೆ. ನಮ್ಮ ಹೆಸರು ಕೇವಲ ಒಂದು ಡೇಟಾ ಪಾಯಿಂಟ್ ಅಲ್ಲ, ಅದು ನಮ್ಮ ಅಸ್ತಿತ್ವದ ಭಾಗ. ಹಾಗಾದ್ರೆ ಪಠ್ಯಪುಸ್ತಕದಲ್ಲಿರೋ ವಿಷಯಗಳು, ಉದಾಹರಣೆಗೆ ನ್ಯೂಟನ್ನ 3ನೇ ನಿಯಮ ಅಥವಾ ಪಾಣಿಪತ್ ಯುದ್ಧದ ದಿನಾಂಕ, ಇವೆಲ್ಲ ಯಾಕೆ ನಮ್ಮ ಹೆಸರಿನ ಹಾಗೆ ಸಹಜವಾಗಿ ನೆನಪಲ್ಲುಳಿಯಲ್ಲ? ಯಾಕಂದ್ರೆ ಆ ವಿಷಯಗಳನ್ನ ನಾವು ಬಾಹ್ಯ ಅಥವಾ ಎಕ್ಸ್ಟರ್ನಲ್ ಅಂತ ನೋಡ್ತೀವಿ. ಬಾಹ್ಯ. ಹೌದು. ಅವು ನಮ್ಮಿಂದ ಹೊರಗಿರುವ ಯಾರೋ ಬರ್ದಿಟ್ಟ ಸಂಗತಿಗಳು. ಅವು ನಮ್ಮ ವೈಯಕ್ತಿಕ ಅನುಭವದ ಅಥವಾ ಮಾನ್ಯತೆಯ ಭಾಗವಾಗಿರೋದಿಲ್ಲ. ಹೀಗಾಗಿ ಆ ಬಾಹ್ಯ ಮಾಹಿತಿಯನ್ನ ಮೆದುಳಿನೊಳಗ ಬಲವಂತವಾಗಿ ಹಿಡಿದಿಟ್ಕೊಳ್ಳೋ ಪ್ರಕ್ರಿಯೆಯನ್ನೇ ನಾವು ನೆನಪಿಟ್ಟುಕೊಳ್ಳೋದು ಅಥವಾ ಮೆಮೊರೈಸೇಷನ್ ಅಂತ ಕರಿತೀವಿ. ಇದು ಒಂದು ಶ್ರಮದಾಯಕ ಮತ್ತು ಕೃತಕ ಪ್ರಕ್ರಿಯೆ. ಇದನ್ನ ವಿವರಿಸೋಕೆ ಲೇಖಕರು ಒಂದು ತುಂಬಾನೇ ಪರಿಣಾಮಕಾರಿಯಾದ ರೂಪಕ ಬಳಸ್ತಾರೆ. ಅದು ಕೇಳಿ ನನಗೆ ಬಹಳ ಇಷ್ಟ ಆಯ್ತು. ಹೌದು, ಆ ಸೂಟ್ಕೇಸ್ ಹೋಲಿಕೆ ಅಲ್ವಾ? ಅವ್ರು ಹೇಳ್ತಾರೆ, ಮಾಹಿತಿಯನ್ನ ಕಂಠಪಾಠ ಮಾಡೋಕೆ ಪ್ರಯತ್ನಿಸೋದು ಒಂದು ಭಾರವಾದ ಸೂಟ್ಕೇಸ್ ಹೊತ್ಕೊಂಡು ಪ್ರಯಾಣ ಮಾಡಿದ ಹಾಗೆ. ಒಂದ್ ನಿಮಿಷ. ಆದ್ರೆ ಜ್ಞಾನವನ್ನ ನಮ್ಮದಾಗಿಸ್ಕೊಳ್ಳೋದು ನಾವು ಹಾಕ್ಕೊಂಡಿರೋ ಬಟ್ಟೆ ಹಾಗೆ. ವಾವ್, ಈ ಹೋಲಿಕೆ ತುಂಬಾ ಆಳವಾಗಿದೆ. ಸೂಟ್ಕೇಸ್ ಹೊರೋದು ಅಂದ್ರೆ ಪ್ರತಿ ಕ್ಷಣ ಅದರ ಬಗ್ಗೆ ಎಚ್ಚರ ಇರಬೇಕು. ಹೌದು, ಅದು ಭಾರ ಅನ್ಸುತ್ತೆ. ಎಲ್ಲಾದರೂ ಇಟ್ಟು ಮರೆತು ಬಿಡ್ತೀನಿ ಅನ್ನೋ ಭಯ ಕಾಡ್ತಿರುತ್ತೆ. ಪರೀಕ್ಷೆ ಹಾಲ್ಗೆ ಆ ಸೂಟ್ಕೇಸ್ ಹೊತ್ಕೊಂಡು ಹೋಗಿ ಬೇಕಾದ ವಿಷಯವನ್ನ ಹುಡುಕಿ ತೆಗೆದು ಉತ್ತರ ಬರೆದು ಮತ್ತೆ ಅದನ್ನ ಪ್ಯಾಕ್ ಮಾಡಿ ವಾಪಸ್ ತಂದ ಹಾಗೆ. ನಿಖರವಾಗಿ. ಪರೀಕ್ಷೆ ಮುಗಿದ ತಕ್ಷಣ ಆ ಸೂಟ್ಕೇಸನ್ನ ನಾವೆಲ್ಲೋ ಮೂಲೆಯಲ್ಲಿ ಎಸೆದ್ಬಿಡ್ತೀವಿ. ಅದರಲ್ಲಿ ಏನಿದೆ ಅಂದ ಮತ್ತೆ ತಿರುಗಿ ನೋಡಲ್ಲ. ಹೌದು. ಆದ್ರೆ ನಾವು ಧರಿಸಿದ ಬಟ್ಟೆ ಹಾಗಲ್ಲ. ಅದು ನಮ್ಮ ಭಾಗವೇ ಆಗಿರುತ್ತೆ. ಅದರ ಇರುವಿಕೆಯ ಬಗ್ಗೆ ನಾವು ಯೋಚಿಸೋದೇ ಇಲ್ಲ. ಅದು ನಮ್ಮ ಚಲನೆಗೆ ಅಡ್ಡಿಯಾಗಲ್ಲ, ಬದಲಾಗಿ ನಮ್ಮನ್ನ ರಕ್ಷಿಸುತ್ತೆ, ನಮ್ಮ ಸೌಂದರ್ಯವನ್ನ ಹೆಚ್ಚಿಸುತ್ತೆ. ಅದು ಸಹಜ ಮತ್ತು ಸ್ವಾಭಾವಿಕ. ಜ್ಞಾನವೂ ಹಾಗೆಯೇ ಆಗ್ಬೇಕು. ಆ ಹೋಲಿಕೆ ನನಗೆ ಭಾರಿ ಇಷ್ಟವಾಯಿತು. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಬಟ್ಟೆಗಳು ಕಾಲಕ್ರಮೇಣ ಹಳೆಯದಾಗ್ತವೆ, ಹರಿದು ಹೋಗ್ತವೆ, ಅಥವಾ ಫ್ಯಾಷನ್ನಿಂದ ಹೊರಗೆ ಹೋಗ್ತವೆ. ಆಗ ನಾವು ಹೊಸ ಬಟ್ಟೆಗಳನ್ನು ಧರಿಸ್ತೀವಿ. ಜ್ಞಾನದ ವಿಷಯದಲ್ಲೂ ಇದು ನಿಜವೇ. ನಾವು ಕಷ್ಟಪಟ್ಟು ನಮ್ಮ ಭಾಗವಾಗಿಸಿಕೊಂಡ ಜ್ಞಾನ ಕಾಲಾಂತರದಲ್ಲಿ ಅಪ್ರಸ್ತುತವಾಗಬಹುದಾ? ಅತ್ಯುತ್ತಮ ಪ್ರಶ್ನೆ. ಇದು ಆ ರೂಪಕದ ಮುಂದಿನ ಹಂತ. ಹೌದು, ಜ್ಞಾನವೂ ಅಪ್ರಸ್ತುತವಾಗಬಹುದು, ವಿಜ್ಞಾನದ ಸಿದ್ಧಾಂತಗಳು ಬದಲಾಗಬಹುದು, ಟೆಕ್ನಾಲಜಿ ಹಳೆಯದಾಗಬಹುದು. ಸರಿ. ಆದ್ರೆ ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಜ್ಞಾನವನ್ನ ಬಟ್ಟೆಯಂತೆ ನಮ್ಮದಾಗಿಸ್ಕೊಳ್ಳೋದು ಅಂದ್ರೆ ಕೇವಲ ಸತ್ಯಾಂಶಗಳನ್ನ ಅಂದ್ರೆ ಫ್ಯಾಕ್ಟ್ಸ್ ಅನ್ನ ಸಂಗ್ರಹಿಸೋದಲ್ಲ. ಬದಲಾಗಿ ಯೋಚಿಸೋ ಒಂದು ಚೌಕಟ್ಟನ್ನ ಅಂದ್ರೆ ಫ್ರೇಮ್ ವರ್ಕ್ ಅನ್ನ ನಿರ್ಮಿಸ್ಕೊಳ್ಳೋದು. ಆ ಚೌಕಟ್ಟು ಗಟ್ಟಿಯಾಗಿದ್ರೆ ಹಳೆ ಬಟ್ಟೆಯನ್ನ ತೆಗೆದು ಹೊಸ ಬಟ್ಟೆ ಹಾಕೊಳ್ಳೋದು ಬಹಳ ಸುಲಭ. ಅಂದ್ರೆ ಹಳೆಯ ಮಾಹಿತಿಯನ್ನ ಕೈಬಿಟ್ಟು ಹೊಸದನ್ನ ಕಲಿಯೋ ಪ್ರಕ್ರಿಯೆ. ಸೂಟ್ಕೇಸ್ ಇಟ್ಕೊಂಡವ್ರಿಗೆ
ತಮ್ಮ ಇಡೀ ಸೂಟ್ಕೇಸನ್ನೇ ಬದಲಾಯಿಸಬೇಕಾಗತ್ತೆ. ಅದು ಕಷ್ಟದ ಕೆಲಸ. ಸರಿ, ಹಾಗಾದ್ರೆ ನಮ್ಮಲ್ಲಿ ಹೆಚ್ಚಿನವರು ಮಾಡ್ತಿರೋ ತಪ್ಪು ಅಂದ್ರೆ ಸೂಟ್ಕೇಸ್ ಪ್ಯಾಕ್ ಮಾಡೋ ವಿಧಾನಗಳ ಮೇಲೆ ಹೆಚ್ಚು ಗಮನ ಕೊಡೋದು. ಲೇಖಕರು ಇಂಥ ಕೆಲವು ತಪ್ಪು ವಿಧಾನಗಳನ್ನ ಲಿಸ್ಟ್ ಮಾಡ್ತಾರಲ್ವಾ? ಹೌದು, ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾಡೋ ತಪ್ಪುಗಳಿವು. ಮೊದಲನೆಯದ್ದು ಮತ್ತೆ ಮತ್ತೆ ಓದೋದು, ರೀರೀಡಿಂಗ್. ಒಂದು ಅಧ್ಯಾಯವನ್ನ 10 ಸಾರಿ ಓದಿದ್ರೂ ಅದು ನಮ್ಮ ಮೆದುಳಿಗೆ ಕೇವಲ ಪರಿಚಿತವಾಗತ್ತೆ ಅಷ್ಟೇ, ಅರ್ಥ ಆಗಲ್ಲ. ಇದನ್ನ ಇಲ್ಯೂಷನ್ ಆಫ್ ಕಾಂಪಿಟೆನ್ಸಿ ಅಂತಾರೆ. ಓ, ಇಲ್ಯೂಷನ್ ಆಫ್ ಕಾಂಪಿಟೆನ್ಸಿ ಅಂದ್ರೆ ನಮ್ಗೆಲ್ಲ ಗೊತ್ತು ಅನ್ನೋ ಒಂದು ಭ್ರಮೆ ಅಲ್ವಾ? ಕರೆಕ್ಟ್. ಇದೊಂದು ರೀತಿಯಲ್ಲಿ ನಿಷ್ಕ್ರಿಯ ಕಲಿಕೆ, ಪ್ಯಾಸಿವ್ ರಿವ್ಯೂ. ಎರಡನೇದು ಕಂಠಪಾಠ ಮಾಡೋದು, ಅಂದ್ರೆ ಕ್ರ್ಯಾಮಿಂಗ್. ಹೌದು, ಪರೀಕ್ಷೆ ಹಿಂದಿನ ರಾತ್ರಿ ನಿದ್ದೆ ಬಿಟ್ಟು ಎಲ್ಲವನ್ನೂ ತಲೆಗೆ ತುಂಬೋಕೆ ಪ್ರಯತ್ನಿಸೋದು. ಇದು ಮಾಹಿತಿಯನ್ನ ಶಾರ್ಟ್ ಟರ್ಮ್ ಮೆಮರಿಯಲ್ಲಿ ಬಲವಂತವಾಗಿ ತುರ್ಕಿದ ಹಾಗೆ. ಪರೀಕ್ಷೆ ಮುಗಿದ ಕೆಲವೇ ಗಂಟೆಗಳಲ್ಲಿ ಆ ಮಾಹಿತಿ ಮಾಯವಾಗಿರುತ್ತೆ. ಮೂರನೇದು ಇದ್ದ ಹಾಗೆ ನಕಲು ಮಾಡೋದು, ಅಂದ್ರೆ ನೋಟ್ಸ್ ಅನ್ನ ಯೋಚಿಸದೇ ಬರ್ಕೊಳ್ಳೋದು. ಇದು ಕೈಗೆ ವ್ಯಾಯಾಮ ಕೊಡಬಹುದೇ ಹೊರತು ಮೆದುಳಿನ ನರಕೋಶಗಳ ನಡುವೆ ಹೊಸ ಸಂಪರ್ಕಗಳನ್ನ ಸೃಷ್ಟಿಸಲ್ಲ. ಇವೆಲ್ಲವೂ ಮಾಹಿತಿಯನ್ನ ಸೂಟ್ಕೇಸ್ನಲ್ಲಿ ಅಗೋಚರವಾಗಿ ತುಂಬೋ ಪ್ರಯತ್ನಗಳಷ್ಟೇ. ಇದೊಂದು ದೊಡ್ಡ ಪ್ರಶ್ನೆನ ಹುಟ್ಟಾಕತ್ತೆ. ಆ ಭಾರವಾದ ಸೂಟ್ಕೇಸನ್ನ ಕೆಳಗಿಳಿಸಿ ಜ್ಞಾನವನ್ನ ನಮ್ಮ ಬಟ್ಟೆಯಂತೆ ಧರಿಸಿಕೊಳ್ಳೋಕೆ ನಿಜವಾದ ದಾರಿ ಯಾವುದು? ಕೇವಲ ಮತ್ತೆ ಮತ್ತೆ ಓದೋದು ಸಾಕಾಗಲ್ಲ ಅನ್ನೋದು ಸ್ಪಷ್ಟವಾಯಿತು. ಹಾಗಾದ್ರೆ ಸರಿಯಾದ ವಿಧಾನಗಳೇನು? ಇಲ್ಲಿಂದಲೇ ನಿಜವಾದ ಪಯಣ ಶುರುವಾಗೋದು. ಲೇಖಕರು ಹೇಳೋ ವಿಧಾನಗಳು ಕೇವಲ ಟೆಕ್ನಿಕ್ಗಳಲ್ಲ, ಅವು ಮನಸ್ಥಿತಿಯ ಬದಲಾವಣೆಗಳು. ಓಕೆ. ಮೊದಲನೆಯ ಮತ್ತು ಅತ್ಯಂತ ಸರಳವಾದ ವಿಧಾನ ಪ್ರಶ್ನೆಗಳನ್ನ ಕೇಳೋದು. ಇದು ಯಾಕೆ ಹೀಗೆ? ಇದರ ಮೂಲ ಕಾರಣವೇನು? ಇದಕ್ಕೂ ನನ್ನ ಜೀವನಕ್ಕೂ ಏನು ಸಂಬಂಧ? ಇಂತಹ ಪ್ರಶ್ನೆಗಳು ಮಾಹಿತಿಯನ್ನ ನಮ್ಮಿಂದ ಹೊರಗಿರೋ ವಸ್ತುವಿನಿಂದ ನಮ್ಮ ಆಲೋಚನೆಯ ಭಾಗವನ್ನಾಗಿ ಪರಿವರ್ತಿಸೋಕೆ ಶುರು ಮಾಡುತ್ತೆ. ಅಂದ್ರೆ ಮಾಹಿತಿಯ ಜೊತೆ ಒಂದು ಸಂಭಾಷಣೆಯನ್ನ ಪ್ರಾರಂಭಿಸಿದ ಹಾಗೆ. ಉದಾಹರಣೆಗೆ, ಅರ್ಥಶಾಸ್ತ್ರದಲ್ಲಿ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಬಗ್ಗೆ ಓದುವಾಗ ಇದು ನಮ್ಮ ಮನೆಯ ತಿಂಗಳ ಬಜೆಟ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಯೋಚಿಸಿದ್ರೆ ಆ ವಿಷಯ ಹೆಚ್ಚು ವೈಯಕ್ತಿಕವಾಗುತ್ತೆ. ಖಂಡಿತ. ಎರಡನೇ ವಿಧಾನ ಬಹುಶಃ ಅತ್ಯಂತ ಶಕ್ತಿಶಾಲಿಯಾದದ್ದು. ಅದನ್ನ ನಮ್ಮದೇ ಆದ ಮಾತುಗಳಲ್ಲಿ ವಿವರಿಸೋದು. ಒಂದು ವಿಷಯವನ್ನ ಓದಿದ ನಂತರ ಪುಸ್ತಕ ಮುಚ್ಚಿಟ್ಟು ಅದನ್ನ ಒಂದು ಚಿಕ್ಕ ಮಗುವಿಗೆ ಹೇಗೆ ವಿವರಿಸಬಹುದು ಅಂತ ಯೋಚಿಸೋದು. ಈ ಪ್ರಕ್ರಿಯೆಯಲ್ಲಿ ಸಂಕೀರ್ಣವಾದ ವಿಷಯಗಳನ್ನ ಸರಳೀಕರಿಸೋಕೆ ನಾವು ಪ್ರಯತ್ನಿಸ್ತೀವಿ. ಆಗ ನಮ್ಗೆ ಆ ವಿಷಯದ ಬಗ್ಗೆ ಇರೋ ಗೊಂದಲಗಳು ಸ್ಪಷ್ಟವಾಗುತ್ತೆ. ಇದು ಕೇಳೋಕೆ ನೊಬೆಲ್ ಪ್ರಶಸ್ತಿ ವಿಜೇತ ಭೌತವಿಜ್ಞಾನಿ ರಿಚರ್ಡ್ ಫೈನ್ಮನ್ ಅವರ ತಂತ್ರದ ಹಾಗೆ ಇದೆ. ಅದನ್ನೀಗ ಫೈನ್ಮನ್ ಟೆಕ್ನಿಕ್ ಅಂತಾನೆ ಕರೀತಾರಲ್ವಾ? ಹೌದು, ಅದೇ ತತ್ವ. ನಿಮ್ಗೆ ಒಂದು ವಿಷಯ ಸರಳವಾಗಿ ವಿವರಿಸೋ ಆಕೆ ಆಗ್ಲಿಲ್ಲ ಅಂದ್ರೆ ಅದು ನಿಮ್ಗೆ ಸರಿಯಾಗಿ ಅರ್ಥವಾಗಿಲ್ಲ ಅಂತ ಅರ್ಥ. ಮೂರನೇ ವಿಧಾನ ಇದನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯುತ್ತೆ. ಬೇರೆಯವರಿಗೆ ಕಲಿಸೋದು. ನನಗೆ ನೆನಪಿದೆ, ಕಾಲೇಜಲ್ಲಿದ್ದಾಗ ಒಂದು ಕಷ್ಟಕರವಾದ ವಿಷಯವನ್ನ ನನ್ನ ಸ್ನೇಹಿತನಿಗೆ ವಿವರಿಸೋಕೋಗಿ ಅರ್ಧದಲ್ಲೇ ನನಗೆ ಅದು ಸರಿಯಾಗಿ ಅರ್ಥವಾಗಿಲ್ಲ ಅಂತ ಗೊತ್ತಾಗಿದ್ದು. ಕಲಿಸೋಕೆ ಪ್ರಯತ್ನಿಸಿದಾಗಲೇ ನನ್ನ ಜ್ಞಾನದಲ್ಲಿರೋ ಗ್ಯಾಪ್ಸ್ ಯಾವುದು ಅಂತ ತಿಳಿದು ಬಂದಿದ್ದು. ಅದ್ಭುತವಾದ ಅನುಭವ. ಮನೋವಿಜ್ಞಾನದಲ್ಲಿ ಇದನ್ನ ಪ್ರೊಟೀಜೆ ಎಫೆಕ್ಟ್ ಅಂತ ಕರೀತಾರೆ. ಪ್ರೊಟೀಜೆ ಎಫೆಕ್ಟ್? ಹೌದು. ನಾವು ಬೇರೆಯವರಿಗೆ ಕಲಿಸೋಕೆ ತಯಾರಿ ನಡೆಸುವಾಗ ನಮ್ಮ ಮೆದುಳು ಮಾಹಿತಿಯನ್ನ ಕೇವಲ ನೆನಪಿಸ್ಕೊಳ್ಳಲ್ಲ, ಅದು ಆ ಮಾಹಿತಿಯನ್ನ ಮರುಸಂಘಟಿಸುತ್ತೆ, ಅದಕ್ಕೊಂದು ತಾರ್ಕಿಕ ರಚನೆ ಕೊಡುತ್ತೆ, ಸಂಭಾವ್ಯ ಪ್ರಶ್ನೆಗಳನ್ನ ಊಹಿಸುತ್ತೆ ಮತ್ತು ಉತ್ತಮ ಉದಾಹರಣೆಗಳನ್ನ ಹುಡುಕುತ್ತೆ. ಓಕೆ. ಈ ಇಡೀ ಪ್ರಕ್ರಿಯೆಯು ನಮ್ಮ ಮೆದುಳಲ್ಲಿ ಆ ವಿಷಯದ ಬಗ್ಗೆ ಅತ್ಯಂತ ಬಲವಾದ ಮತ್ತು ದೀರ್ಘಕಾಲಿಕ ನರಮಂಡಲದ ಸಂಪರ್ಕಗಳನ್ನ ಅಂದ್ರೆ ನ್ಯೂರಲ್ ಪಾಥ್ವೇಸ್ ಅನ್ನ ಸೃಷ್ಟಿಸುತ್ತೆ. ಆದ್ರೆ ಒಂದು ಪ್ರಾಯೋಗಿಕ ಸಮಸ್ಯೆ ಇದೆ. ಎಲ್ಲರಿಗೂ ಕಲಿಸೋಕೆ ಒಬ್ಬ ವಿದ್ಯಾರ್ಥಿ ಅಥವಾ ಸ್ನೇಹಿತ ಸಿಗಲ್ವಲ್ಲ. ಆಗ ಏನ್ ಮಾಡೋದು? ಮನೆಯಲ್ಲೊಂದು ಖಾಲಿ ಕುರ್ಚಿಗೆ ಪಾಠ ಮಾಡಿದ್ರೆ ಪ್ರಯೋಜನ ಇದೆಯಾ? ಒಳ್ಳೆಯ ಪ್ರಶ್ನೆ. ಖಂಡಿತ ಪ್ರಯೋಜನ ಇದೆ. ಇಲ್ಲಿ ಕಲಿಸೋದು ಅಂದ್ರೆ ಭೌತಿಕವಾಗಿ ಯಾರಾದ್ರೂ ನಮ್ಮ ಮುಂದೆ ಇರಬೇಕು ಅಂತೇನಿಲ್ಲ. ಮುಖ್ಯವಾದದ್ದು ಆ ಮಾನಸಿಕ ಪ್ರಕ್ರಿಯೆ. ಸರಿ. ನೀವದನ್ನೊಂದು ಬ್ಲಾಗ್ ಪೋಸ್ಟ್ ಆಗಿ ಬರೀಬಹುದು, ಅಥವಾ ನಿಮ್ಗೆ ನೀವೇ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೋಬಹುದು. ಅಷ್ಟೇಕೆ ಪ್ರೋಗ್ರಾಮರ್ಗಳು ಬಳಸೋ ರಬ್ಬರ್ ಡಕ್ ಡಿಬಗ್ಗಿಂಗ್ ಅಂತ ಒಂದು ತಂತ್ರ ಇದೆ. ರಬ್ಬರ್ ಡಕ್? ಹೌದು. ಅವರು ತಮ್ಮ ಕೋಡ್ನಲ್ಲಿರೋ ಸಮಸ್ಯೆಯನ್ನ ಒಂದು ರಬ್ಬರ್ ಬಾತಿಗೆ ವಿವರಿಸ್ತಾರೆ. ಆ ವಿವರಿಸೋ ಪ್ರಕ್ರಿಯೆಯಲ್ಲಿ ಅವರಿಗೆ ತಮ್ಮ ತಪ್ಪು ಎಲ್ಲಿದೆ ಅಂತ ತಿಳಿಯುತ್ತೆ. ಹಾಗಾಗಿ ಮಾಧ್ಯಮ ಯಾವುದು ಅನ್ನೋದಕ್ಕಿಂತ ಸರಳೀಕರಿಸಿ ಸಂಘಟಿಸಿ ವಿವರಿಸೋ ಪ್ರಯತ್ನ ಮುಖ್ಯ. ಹಾಗಾದ್ರೆ ನಾವು ಚರ್ಚಿಸಿದ ಈ ತತ್ವಗಳು ಕೇವಲ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸೋಕೆ ಮಾತ್ರ ಸೀಮಿತವೇ,
ಅಥವಾ ಇದನ್ನ ನಮ್ಮ ಜೀವನದ ಇತರ ಕ್ಷೇತ್ರಗಳಿಗೂ ಅನ್ವಯಿಸ್ಬೋದಾ? ಲೇಖಕರು ಈ ಬಗ್ಗೆ ಏನಾದರೂ ಹೇಳ್ತಾರಾ? ಖಂಡಿತ. ಇಲ್ಲಿಯೇ ಈ ಪುಸ್ತಕ ಕೇವಲ ಸ್ಟಡಿ ಗೈಡ್ ಆಗಿ ಉಳಿಯದೆ ಒಂದು ಲೈಫ್ ಫಿಲಾಸಫಿಯಾಗಿ ಬದಲಾಗುತ್ತೆ. ಈ ತತ್ವವನ್ನ ಜೀವನದ ಪ್ರತಿಯೊಂದು ಕೌಶಲ್ಯಕ್ಕೂ ಅನ್ವಯಿಸಬಹುದು. ಸರಿ, ಹಾಗಾದ್ರೆ ಒಂದು ಉದಾಹರಣೆ ತಗೊಳ್ಳೋಣ. ಹೊಸ ಭಾಷೆ ಕಲಿಯೋದು. ಇಲ್ಲಿ ಸೂಟ್ಕೇಸ್ ವಿಧಾನ ಯಾವುದು? ಸಾವಿರಾರು ಶಬ್ದಗಳ ಪಟ್ಟಿಯನ್ನ ಕಂಠಪಾಠ ಮಾಡೋದು, ವ್ಯಾಕರಣದ ನಿಯಮಗಳನ್ನ ಬಾಯ್ಪಾಠ ಮಾಡೋದು. ಇದು ಭಾಷೆಯ ಬಿಡಿ ಭಾಗಗಳನ್ನ ಸಂಗ್ರಹಿಸಿದ ಹಾಗೆ. ಈ ಭಾಗಗಳನ್ನ ಬಳಸಿ ಒಂದು ವಾಕ್ಯವನ್ನ ರಚಿಸೋಕ್ ಹೋದಾಗ ನಾವು ಪ್ರತಿ ಬಾರಿ ಸೂಟ್ಕೇಸ್ ತೆರೆದು ಸರಿಯಾದ ಪದ ಯಾವುದು, ಸರಿಯಾದ ನಿಯಮ ಯಾವುದು ಅಂತ ಹುಡುಕಾಡ್ಬೇಕಾಗುತ್ತೆ. ಸಂಭಾಷಣೆ ನಿಧಾನವಾಗುತ್ತೆ ಮತ್ತು ಕೃತಕವಾಗಿರುತ್ತೆ. ಹಾಗಾದ್ರೆ ಬಟ್ಟೆಯ ವಿಧಾನ ಯಾವುದು? ಭಾಷೆಯನ್ನ ನಮ್ಮ ಭಾಗವಾಗಿಸ್ಕೊಳ್ಳೋದು ಹೇಗೆ? ಆ ಭಾಷೆಯಲ್ಲೇ ಯೋಚಿಸೋಕೆ ಪ್ರಯತ್ನಿಸೋದು. ತಪ್ಪು ಮಾಡಿದ್ರೂ ಪರವಾಗಿಲ್ಲ ಅಂತ ಮಾತನಾಡುವ ಧೈರ್ಯ ಮಾಡೋದು. ಆ ಭಾಷೆಯ ಸಿನಿಮಾ ನೋಡೋದು, ಸಂಗೀತ ಕೇಳೋದು, ಆ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ಳೋದು. ಓಕೆ. ಹೀಗೆ ಮಾಡಿದಾಗ ಭಾಷೆ ಕೇವಲ ಶಬ್ದಗಳ ಸಂಗ್ರಹವಾಗಿ ಉಳಿಯಲ್ಲ, ಅದು ನಮ್ಮ ಆಲೋಚನೆ ಮತ್ತು ಅಭಿವ್ಯಕ್ತಿಯ ವಾಹಕವಾಗುತ್ತೆ. ಆಗ ಪದಗಳು ಮತ್ತು ವ್ಯಾಕರಣ ಸಹಜವಾಗಿ ನಮ್ಮ ಅರಿವಿಲ್ಲದೆಯೇ ಬರುತ್ತೆ. ಇದು ಅರ್ಥವಾಯಿತು. ಸಂಗೀತದಂತಹ ಕಲೆಗಳಿಗೂ ಇದು ಅನ್ವಯಿಸುತ್ತಾ? ಉದಾಹರಣೆಗೆ ಗಿಟಾರ್ ಕಲಿಯೋದು. ಖಂಡಿತ. ಇಲ್ಲಿ ಸೂಟ್ಕೇಸ್ ವಿಧಾನ ಅಂದ್ರೆ ಸ್ವರಗಳನ್ನ, ಸ್ವರ ಸಮೂಹಗಳನ್ನ ಅಂದ್ರೆ ಚೋರ್ಡ್ಸ್, ಮತ್ತೆ ಶ್ರೇಣಿಗಳನ್ನ ಅಂದ್ರೆ ಸ್ಕೇಲ್ಸ್, ಇವನ್ನೆಲ್ಲ ಯಾಂತ್ರಿಕವಾಗಿ ನೆನಪಿಟ್ಕೊಳ್ಳೋದು. ಸಂಗೀತವನ್ನ ಕೇವಲ ಒಂದು ತಾಂತ್ರಿಕ ವ್ಯಾಯಾಮವಾಗಿ ನೋಡೋದು. ಆಗ ನುಡಿಸುವಿಕೆ ರೋಬೋಟ್ ಮಾಡಿದ ಹಾಗೆ ಇರುತ್ತೆ, ಅದರಲ್ಲಿ ಜೀವ ಇರೋದಿಲ್ಲ. ಹಾಗಾದರೆ ಸಂಗೀತವನ್ನ ಧರಿಸೋದು ಹೇಗೆ? ಸಂಗೀತದ ಹಿಂದಿರೋ ಭಾವವನ್ನ ಅರ್ಥ ಮಾಡ್ಕೊಳ್ಳೋದು. ಆ ಸ್ವರಗಳ ಸಂಯೋಜನೆ ಯಾಕೆ ಸಂತೋಷ, ದುಃಖ ಅಥವಾ ಪ್ರೀತಿಯ ಭಾವನೆಯನ್ನ ಮೂಡಿಸುತ್ತೆ ಅಂತ ಅರಿಯೋದು. ನಮ್ಮದೇ ಆದ ರೀತಿಯಲ್ಲಿ ಸುಧಾರಿಸೋದು ಅಂದ್ರೆ ಇಂಪ್ರೊವೈಸಿಂಗ್ ಮಾಡೋದು. ಆಗ ಗಿಟಾರ್ ಕೇವಲ ಒಂದು ವಸ್ತುವಾಗಿ ಉಳಿಯಲ್ಲ, ಅದು ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋ ನಮ್ಮ ಶರೀರದ ಒಂದು ಭಾಗವಾಗತ್ತೆ. ಆಗ ತಂತ್ರಗಾರಿಕೆ ಒಂದು ಸಾಧನವಾಗತ್ತೆ, ಗುರಿಯಾಗಲ್ಲ. ಇದು ಅತ್ಯಂತ ಶಕ್ತಿಯುತವಾದ ಆಲೋಚನೆ. ಕೊನೆಯದಾಗಿ ಮತ್ತು ಬಹುಶಃ ಅತ್ಯಂತ ಮುಖ್ಯವಾಗಿ, ಮಾನವ ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಈ ತತ್ವವನ್ನ ಹೇಗೆ ಬಳಸಬಹುದು? ಇದು ಸ್ವಲ್ಪ ಸೂಕ್ಷ್ಮವಾದ ವಿಷಯ, ಆದ್ರೆ ಇಲ್ಲಿಯೂ ಈ ತತ್ವ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸಂಬಂಧಗಳಲ್ಲಿ ಸೂಟ್ಕೇಸ್ ವಿಧಾನ ಅಂದ್ರೆ ಸಂಗಾತಿಯ ಹುಟ್ಟುಹಬ್ಬ, ವಾರ್ಷಿಕೋತ್ಸವನ ದಿನಾಂಕ, ಅವರಿಷ್ಟದ ಬಣ್ಣ, ಸಿನಿಮಾ, ಈ ಥರದ ಸತ್ಯಾಂಶಗಳನ್ನ ನೆನ್ಪಿಟ್ಕೊಳ್ಳೋದು. ಇದು ಸಂಬಂಧವನ್ನ ಒಂದು ರೀತಿಯ ವ್ಯವಹಾರದ ಹಾಗೆ, ಒಂದು ಚೆಕ್ಲಿಸ್ಟ್ನ ಹಾಗೆ ನೋಡ್ದ ಹಾಗೆ. ಅದನ್ನ ಕೇಳುವಾಗಲೇ ಒಂಥರ ಕೃತಕ ಅನ್ಸುತ್ತೆ. ಹೌದು. ಆದ್ರೆ ಬಟ್ಟೆಯ ವಿಧಾನ ಅಂದ್ರೆ ಸಹಾನುಭೂತಿ. ಎಂಪತಿ. ಸಹಾನುಭೂತಿ ಅಂದ್ರೆ ಅವರ ದೃಷ್ಟಿಕೋನವನ್ನ ಕೇವಲ ತಿಳಿದುಕೊಳ್ಳೋದಲ್ಲ, ಅದನ್ನ ಅನುಭವಿಸೋಕೆ ಪ್ರಯತ್ನಿಸೋದು. ಅವರ ಮಾತುಗಳ ಹಿಂದಿರೋ ಭಾವನೆಗಳನ್ನ, ಅವರ ನಡವಳಿಕೆಯ ಹಿಂದಿರೋ ಪ್ರೇರಣೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋದು. ಇದನ್ನ ಮಾಡಿದಾಗ ನಮ್ಮ ಪ್ರತಿಕ್ರಿಯೆಗಳು ಸಹಜವಾಗಿ ಮತ್ತು ಪ್ರಾಮಾಣಿಕವಾಗಿರುತ್ತೆ. ಅವು ನೆನ್ಪಿಟ್ಕೊಂಡ್ ಮಾಡಿದ ಕರ್ತವ್ಯದಂತೆ ಇರೋದಿಲ್ಲ. ಆಗ ಸಂಬಂಧ ಜೀವಂತವಾಗಿರುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವನ್ನ ನಾವು ಹೀಗೆ ಹೇಳ್ಬೋದು: ನಾವು ನಮ್ಮನ್ನ ಕೇಳಿಕೊಳ್ಳೋ ಪ್ರಶ್ನೆಯಲ್ಲೇ ಒಂದು ಮೂಲಭೂತ ಬದಲಾವಣೆಯನ್ನ ತರಬೇಕು. ಹೌದು. ನಾನು ಇದನ್ನ ಹೇಗೆ ನೆನ್ಪಿಟ್ಕೊಳ್ಳಲಿ ಅಂತ ಕೇಳೋದನ್ನ ನಿಲ್ಸಿ, ನಾನು ಇದನ್ನ ನನ್ನ ಭಾಗವನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳೋಕೆ ಶುರು ಮಾಡಬೇಕು. ಈ ಒಂದು ಪ್ರಶ್ನೆಯ ಬದಲಾವಣೆ ನಮ್ಮ ಕಲಿಯುವ ವಿಧಾನವನ್ನ ಮಾತ್ರ ಅಲ್ಲ, ನಮ್ಮ ಬದುಕುವ ವಿಧಾನವನ್ನೇ ಬದಲಾಯಿಸ್ಬಿಡುತ್ತೆ. ಲೇಖಕರು ಹೇಳೋ ಹಾಗೆ, ಜ್ಞಾನ ನಮ್ಮ ಭಾಗವಾದ ಕ್ಷಣ ಅದನ್ನ ನೆನಪಿಡೋ ಅಗತ್ಯವೇ ಇಲ್ಲವಾಗುತ್ತೆ. ಅದು ನಮ್ಮ ಉಸಿರಾಟದಷ್ಟೇ ಸಹಜವಾಗಿ ನಮ್ಮ ಜೊತೆಗಿರುತ್ತೆ. ಆಗ ಜ್ಞಾನವು ಹೊರೆಯಾಗಲ್ಲ, ಬದಲಾಗಿ ನಮ್ಮ ಅತಿದೊಡ್ಡ ಶಕ್ತಿಯಾಗುತ್ತೆ. ಅದು ನಮ್ಮನ್ನ ಬಲಪಡಿಸುತ್ತೆ, ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ತುಂಬುತ್ತೆ ಮತ್ತು ನಮ್ಮನ್ನ ಜಗತ್ತಿನೊಂದಿಗೆ ಹೆಚ್ಚು ಆಳವಾಗಿ ಸಂಪರ್ಕಿಸೋಕೆ ಸಹಾಯ ಮಾಡುತ್ತೆ. ಈ ಚರ್ಚೆ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟೋಗೋಣ. ನಾವು ಜ್ಞಾನವನ್ನ ನಮ್ಮ ಭಾಗವಾಗಿಸ್ಕೊಳ್ಳೋ ಬಗ್ಗೆ ಮಾತಾಡಿದ್ವಿ, ಆದ್ರೆ ಜ್ಞಾನವನ್ನ ನಮ್ಮಿಂದ ಬೇರ್ಪಡಿಸೋ ಬಗ್ಗೆ ಏನ್ ಹೇಳ್ಬೋದು? ಇಂಟ್ರೆಸ್ಟಿಂಗ್. ಅಂದ್ರೆ ಅತ್ಯಂತ ವೇಗವಾಗಿ ಬದಲಾಗ್ತಿರೋ ಈ ಜಗತ್ತಲ್ಲಿ ಇನ್ನು ಮುಂದೆ ಉಪಯೋಗಕ್ಕೆ ಬಾರದ ಹಳೆಯದಾದ ನಂಬಿಕೆಗಳನ್ನ, ಕೌಶಲ್ಯಗಳನ್ನ ಅಥವಾ ಜ್ಞಾನವನ್ನ ನಾವು ಪ್ರಜ್ಞಾಪೂರ್ವಕವಾಗಿ ತೆಗೆದುಹಾಕೋದು ಹೇಗೆ? ಆ ಹಳೆ ಬಟ್ಟೆಗಳನ್ನ ಕಳ್ಚಿ ಹೊಸದಕ್ಕೆ ಜಾಗ ಮಾಡಿಕೊಳ್ಳೋ ಕಲೆ ಯಾವುದು?